ಬೆಳಿಗ್ಗೆ ಬೆಳಿಗ್ಗೆ ಫಾಸ್ಟಿಂಗ್ ಶುಗರ್ ತುಂಬ ಜಾಸ್ತಿ ಇರುತ್ತೆ. ನೀವೇನು ತಿಂದಿರಲ್ಲ, ಆದರೂ ಜಾಸ್ತಿ ಬರುತ್ತೆ. ಯಾಕೆ? ಇದನ್ನ ನಾವು ಮೆಡಿಕಲ್ ಸೈನ್ಸಲ್ಲಿ ಡಾನ್ ಫಿನಾಮಿನನ್ ಅಂತ ಕರಿತೀವಿ. ಹಂಗಂದ್ರೆ ಏನು ಅಂದರೆ, ಬೆಳಗಿನ ಜಾವ 4 ರಿಂದ 8 ಗಂಟೆಗೆ ಬಾಡಿಯಲ್ಲಿ ಕಾರ್ಟಿಸಾಲು ಮತ್ತು ಗ್ರೋತ್ ಹಾರ್ಮೋನ್ ಪ್ರೊಡಕ್ಷನ್ ಆಗುತ್ತೆ, ತುಂಬ ಜಾಸ್ತಿ ಇರುತ್ತೆ. ಅದೇನು ಮಾಡುತ್ತೆ? ಶುಗರ್ನ ರೈಸ್ ಮಾಡುತ್ತೆ. ಇದು ಹೇಗೆ ರೈಸ್ ಮಾಡುತ್ತೆ ಅಂದರೆ, ಲಿವರ್ಗೆ ಸಿಗ್ನಲ್ ಕೊಡುತ್ತೆ, ನೋಡಪ್ಪ ಈಗ ಶುಗರ್ನ ರಿಲೀಸ್ ಮಾಡುವಂತ, ಅದು ಗ್ಲೈಕೋಜನ್ನ ಬ್ರೇಕ್ ಡೌನ್ ಮಾಡಿ ಶುಗರ್ನ ರಿಲೀಸ್ ಮಾಡುತ್ತೆ. ನಾರ್ಮಲ್ ಪರ್ಸನ್ ಅಲ್ಲಿ ಏನಾಗುತ್ತೆ, ಸಾಕಷ್ಟು ಇನ್ಸುಲಿನ್ ಇರುತ್ತೆ, ಅದು ಮೆಟಬಲೈಸ್ ಮಾಡುತ್ತೆ, ಆಮೇಲೆ ಶುಗರ್ನ ನಿಯಂತ್ರಣದಲ್ಲಿರುತ್ತೆ. ಆದರೆ ಡಯಾಬಿಟಿಸ್ ಪೇಷಂಟ್ ಅಲ್ಲಿ ಏನಾಗುತ್ತೆ, ಇನ್ಸುಲಿನ್ ಕೊರತೆ ಇರಬಹುದು, ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರಬಹುದು, ಅಥವಾ ಇನ್ಸುಲಿನ್ ಇನ್ಸಫಿಷಿಯಂಟ್ ಆಗಿ ವರ್ಕ್ ಮಾಡ್ತಾ ಇರಬಹುದು, ಅಥವಾ ಬಾಡಿನೇ ಅದಕ್ಕೆ ಸ್ಪಂದಿಸದೇ ಇರಬಹುದು. ಆವಾಗ ಏನಾಗುತ್ತೆ, ಶುಗರ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟು 3 ಗಂಟೆಗೆ ಶುಗರ್ನ ಚೆಕ್ ಮಾಡಬೇಕು. ಆವಾಗ ಹೇಗಿದೆ ಅನ್ನೋದನ್ನ ನೋಡಿದ್ಮೇಲೆ ಗೊತ್ತಾಗುತ್ತೆ. ಇದನ್ನ ನೀವು ಸೋಮೋಗಿ ಎಫೆಕ್ಟ್ ಜೊತೆ ಗೊಂದಲ ಮಾಡ್ಕೋಬೇಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೋಮೋಗಿ ಎಫೆಕ್ಟ್ ಅಂತ ಏನು ಹೇಳಿದ್ರೆ, ಅದು ರಾತ್ರಿ ಶುಗರ್ ಲೋ ಇದ್ದಾಗ ಬಾಡಿ ರಿಯಾಕ್ಟಿವ್ ಆಗಿ ಬೆಳಗಿನ ಟೈಮು ಶುಗರ್ ಜಾಸ್ತಿ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇದನ್ನೆಲ್ಲ ಹೇಗೆ ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ, ನಾವು ಆದಷ್ಟು ಬೇಗ ಊಟ ಮಾಡಬೇಕು. ಒಂದು, ರಾತ್ರಿ ಜಾಸ್ತಿ ಕಾರ್ಬೋಹೈಡ್ರೇಟ್ ತಗೋಬಾರ್ದು, ಪ್ರೋಟೀನ್ ಸ್ವಲ್ಪ ಜಾಸ್ತಿ ಇರೋದು ತಗೊಂಡ್ರು ಒಳ್ಳೇದೇ. ಮತ್ತೆ ಊಟ ಮಾಡಿದ್ಮೇಲೆ 10 ನಿಮಿಷ ನಡೆದು ಬರಬೇಕು, ನಾವು ವಾಕ್ ಮಾಡಬೇಕು. ಆಗ ನಮಗೆ ಶುಗರು ನಿಯಂತ್ರಣದಲ್ಲಿರುತ್ತೆ. ಸೊ ಸೋಮೋಗಿ ಎಫೆಕ್ಟು ಮತ್ತೆ ಡಾನ್ ಎಫೆಕ್ಟು, ಇದು ಬೆಳಗಿನ ಶುಗರ್ ರೈಸ್ ಆಗೋದಕ್ಕೆ ಮೇನ್ ಕಾರಣ. ಬೆಳಿಗ್ಗೆ ಶುಗರ್ ರೈಸ್ ಆಗೋದ್ರಲ್ಲಿ ನಿಮ್ದೇನು ತಪ್ಪಿಲ್ಲ, ಇದು ಎಲ್ಲ ಹಾರ್ಮೋನ್ಗಳ ಆಟ. ಸೊ ಇದನ್ನ ನೀವು ಸೇವ್ ಮಾಡಿ, ಹಾಗೂ ಎಲ್ಲರ ಜೊತೆ ಶೇರ್ ಮಾಡಿ, ನಿಮ್ಮ ಡಯಾಬಿಟಿಕ್ಸ್ ಫ್ರೆಂಡ್ಸ್ ಜೊತೆ. ಥ್ಯಾಂಕ್ ಯು.